ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮೋದ್ ಮುತಾಲಿಕ್ ಮತ್ತು ಚೈತ್ರಾ ಕುಂದಾಪುರ ಮೇಲಿನ ಕೇಸನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ದಿ ಸೇಮ್ ಟೈಮ್ ಅವತ್ತು ಪೊಲೀಸರ ಮೇಲೆ ಕಲ್ಲು ತೂರಿದಂತಹ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಕಲ್ಲು ತೂರಿದಂತಹ ಮುಸಲ್ಮಾನ ಯುವಕರ ಮೇಲಿನ ಕೇಸು ಕೂಡ ವಾಪಸ್ ತಗೊಂಡಿದ್ದಾರೆ. ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು? ಯಾವುದು ಕಾನೂನು ಬಾಹಿರವಾದಂತಹ ದೇಶಕ್ಕೆ ಹಾನಿ ಆಗ್ತಕ್ಕಂಥದ್ದು IPC ಸೆಕ್ಷನ್ಗಳನ್ನ ನನಗೆ ಕ್ಲಾರಿಟಿ ಕೊಡಿ. ಪ್ರಮೋದ್ ಮುತಾಲಿಕ್, ಚೈತ್ರಾ ಕುಂದಾಪುರ ಸೇರಿದಂತೆ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾ ಕೇಸಲ್ಲಿ ಯಾರ್ಯಾರ ಮೇಲೆ ಪ್ರಕರಣ ಇತ್ತು ಸಾರಾ ಸಗಟಾಗಿ ವಾಪಸ್ ತೆಗೆದುಕೊಂಡಿರೋದು ಹಿಂದೂ ಮುಸ್ಲಿಂ ಸೇರಿಸಿ ತಪ್ಪು ಅಂತೀರಾ ಅಥವಾ ಮುಸಲ್ಮಾನರದಷ್ಟೇ ತಪ್ಪು ಅಂತೀರಾ? ಅದನ್ನ ಹೇಳಿ ನನ್ಗೆ. ಕಾನೂನು ಬಾಹಿರ ಚಟುವಟಿಕೆಗಳು ಮಾಡಿರ್ತಕ್ಕಂಥ ಯಾರ್ದಾದ್ರೂ ತೆಗೆಯೋದು ತಪ್ಪು. ಮುತಾಲಿಕ್ ಅವ್ರದೇ ಆಗಿರ್ಬೋದು, ಹಿಂದೂ ಧರ್ಮೀಯರದೇ ಆಗಿರ್ಬೋದು, ಯಾರೇ ಆಗಿರ್ಲಿ, ಹಿಂದೂ ಧರ್ಮದವರ ತಕ್ಷಣ ಕೋಡೇನಿಲ್ಲ. ದೇಶದ್ರೋಹ ಚಟುವಟಿಕೆ ಮಾಡೋದನ್ನ ಬಲಿ ಹಾಕ್ಲೇಬೇಕು, ಶಿಕ್ಷೆ ಹಾಕ್ಬೇಕು, ಮತ್ತೆ ಸೆಕ್ಷನ್ ಹಾಕಿರ್ಬೇಕು, ಸಂವಿಧಾನ ಹಾಕಿರ್ಬೇಕು, IPC ಸೆಕ್ಷನ್ ಹಾಕಿರ್ಬೇಕು. ಈಗ ಅದನ್ನ ನಾವು ಒಪ್ಕೊಳ್ಳಿ. ಇವಾಗ ಡಿಬೇಟ್ ಮಾಡ್ತಾರೆ ಉದ್ದೇಶ ಏನು? ಇವತ್ತು ನಿನ್ನೆ ಮಾಡಿರ್ತಕ್ಕಂಥ ಸರ್ಕಾರ ಎಂತ ಘೋರ ಅನ್ಯಾಯ ಮಾಡಿದೆ. ಇದು ಅಪರಾಧಿಗಳಿಗೆ ನೀವು ನಿರಪರಾಧಿ ಅಂತ ತೋರಿಸೋ ಕೆಲಸ ಮಾಡ್ತೀರಲ್ಲ. ಪೊಲೀಸರನ್ನು ಹೊಡೆದಿರಲ್ಲ, ಪೊಲೀಸರನ್ನೇ ಹೊಡೆದ ಮೇಲೆ ಅವ್ರಿಗೆ ನೀವು ರಕ್ಷಣೆ ಮಾಡ್ತಾ ಇದ್ದೀರಲ್ಲ. ಪೊಲೀಸರು ಹೊಡೆದ ಮೇಲೆ ನೀವು ಪೊಲೀಸ್ ರಕ್ಷಣೆ ಮಾಡಬೇಕಾ, ಅಪರಾಧಿಗಳ ರಕ್ಷಣೆ ಮಾಡಬೇಕಾ? ಅಫ್ಜಲ್ ಗುರು ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕ್ದ, ಅದೆಲ್ಲರಿಗೂ ಗೊತ್ತಿದೆ, ಪ್ರಪಂಚಕ್ಕೆ ಗೊತ್ತಿದೆ. ಅವ್ರನ್ನ ರಕ್ಷಣೆ ಮಾಡೋ ಕೆಲಸನ ಮಾಡಿದ್ರು. ಹೈಕೋರ್ಟು, ಸೆಷನ್ ಕೋರ್ಟು, ಸುಪ್ರೀಂ ಕೋರ್ಟು ಗಲ್ ಶಿಕ್ಷೆ ಕೊಟ್ಟರು. ಅವ್ರು ಶಿಕ್ಷೆ ಕೊಡೋಕೆ ಹಿಂದೆ ಮುಂದೆ ನೋಡಿದ್ರು. ಯಾಕೆ? ಅಫ್ಜಲ್ ಗುರು ಅನ್ನೋ ಒಂದು ಪದ ಇದೆ, ಅವ್ರು ಮುಸಲ್ಮಾನರು, ಅದನ್ನೇನಾದರೂ ಮಾಡಿದ್ರೆ ನಮ್ಗೆ ವೋಟ್ ಬ್ಯಾಂಕ್ ಹೋಗ್ಬಿಡುತ್ತೆ ಅಂತ ಬೈಕೆ ಕಾಂಗ್ರೆಸ್ ಅವರು. ಈ ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ದೇಶದ್ರೋಹ ಚಟುವಟಿಕೆ. ಅದು ಆ ಚಟುವಟಿಕೆ ಮಾಡ್ತಕ್ಕಂಥವ್ರು ಯಾರೇ ಆಗಿರಲಿ, ಆ ಕಸಾಬು ಎಲ್ರಿಗೂ ಗೊತ್ತಿದೆ, ಪ್ರಪಂಚಕ್ಕೆ ಗೊತ್ತಿದೆ ಕಸಾಬ್ ಯಾರು ಅಂತ. ಅವನಿಗೆ ಹೋಗ್ಬಿಟ್ಟು ಸಾಬ್ ಸಾಬ್ ಬಿರಿಯಾನಿ ಕಾವ್ ಸಾಬ್ ಅಂತ ಕೂಗಿದ್ರಲ್ಲ ಕಾಂಗ್ರೆಸ್ ಲೀಡರ್ಗಳು, ಅವ್ರನ್ನೇನಂತ ಕರಿಬೇಕು? ಕಸಾಬ್ಗೆ ಹೋಗಿ ರಂಜಾನ್ ಹಬ್ಬದ ದಿವಸ ಸಾಬ್ ಸಾಬ್ ಯಾರು ಸಾಬ್ ಅಂದ್ರೆ ಅಲ್ಲಿ ಯಾರೋ ನನ್ಗೆ ಹೆಸರು ಬರ್ತಿದ್ದೀನಿ. ಕಸಾಬ್ ಬೆಂಬಲಿಸಿದ್ರಲ್ಲ, ಯಾರು ಬೆಂಬಲಿಸಿದ್ರು? ಯಾರು? ಕಾಂಗ್ರೆಸ್ ಕಸಾಬ್ ಅಂತ ಕಸಾಬ್ ನೇಣು ಹಾಕಿದ್ದು ಬಿಜೆಪಿ ಅವರಲ್ಲ. ಬಿಜೆಪಿ ಅವರು ಒಂದ್ ನಿಮಿಷ ನೀವು ಸುಮ್ಮನೆ ಮಾತಾಡಬೇಡಿ ಸರ್. ಒಬ್ಬರೇ ದೇಶಭಕ್ತರಲ್ಲ ಚಿನ್ನರಾಮ್ ಅವರೇ. ಪ್ರತಿಯೊಬ್ಬ ಪ್ರಜೆನೂ ದೇಶಭಕ್ತನೇ. ನೀವು ಮಾತ್ರ ಬಿಜೆಪಿ ಅವರೇನ್ ಮೇಲಿಂದ ಇಳಿದು ಬಂದಿಲ್ಲ. ನಾವು ಮಾತ್ರ ದೇಶಭಕ್ತರು ಅನ್ನಕ್ಕೆ. ಈ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ಪ್ರಜೆಯೂ ಕೂಡ ದೇಶಭಕ್ತನೇ. ದೇಶಭಕ್ತ ಇಲ್ಲದೆ ಇರುವಂತಹ ಯಾವ ನಾಗರಿಕರು ಈ ದೇಶದಲ್ಲಿ ಇಲ್ಲ. ಮುಸಲ್ಮಾನರಲ್ಲಿ ಈ ದೇಶದ ಪ್ರಜೆಗಳಲ್ವಾ? ಬೇರೆ ರೂಪ ಕೊಡಬೇಡಿ. ಮುಸಲ್ಮಾನರ ಓಲೈಕೆ ಒಂದು ಸಮುದಾಯದ ಓಲೈಕೆ ಮಾಡ್ತಾ ಇದ್ದಾರೆ ಅನ್ನಿ. ಮುಸಲ್ಮಾನರನ್ನ ಓಲೈಕೆ ಮಾಡಿದ ತಕ್ಷಣ ಅವರು ದೇಶ ವಿರೋಧಿಗಳು, ಅವರು ದೇಶದ್ರೋಹಿಗಳು ಅನ್ನೋ ರೂಪಾಂತರ ಮಾಡೋದಿದೆಯಲ್ಲ, ಇದು ನೀವು ಈ ದೇಶದ ನಾಗರಿಕರಿಗೆ ಮಾಡುವಂತ ಅವಮಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡುವ ಅನುಭವ. ಖಂಡಿತ ಇಲ್ಲ, ನಾನು ಅದನ್ನ ಒಪ್ಪೋದಿಲ್ಲ. ನಾನು ಯಾವತ್ತೂ ಮುಸಲ್ಮಾನರು ದೇಶಭಕ್ತ ಮುಸಲ್ಮಾನರು ಇದ್ದಾರೆ. ದೇಶಭಕ್ತ ದೇಶಭಕ್ತ ಅಂದ ತಕ್ಷಣ ದೇಶದ್ರೋಹಿಗಳೇನಲ್ಲ, ಆ ಪದ ಅಲ್ಲ ಅದು. ದೇಶಭಕ್ತರು ನಾನು ದೇಶಕ್ಕಾಗಿ ಪ್ರಾಣ ಕೊಡೋರಿದ್ದೀನಿ. ಹಿರಿಯರಿದ್ದೀರಿ, ತಾವು ಅನುಭವ ಇದೆ. ಈಗ ಈ ಪ್ರಕರಣದಲ್ಲಿ ಸರ್ ಪೊಲೀಸರ ಮೇಲೆ ಕಲ್ಲೆಸಿದ್ರು, ಪೊಲೀಸರ ಮೇಲೆ ಬೆತ್ತ ತೋರಿಸಿದ್ರು, ಪೊಲೀಸರಿಗೆ ಗಾಯಗಳಾಯಿತು. ನೀವೆಲ್ಲ ಸಾಕ್ಷಿ. ಅಂತಹ ಯುವಕರ ಮೇಲಿನ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋದರ ಮೂಲಕ ತಾವು ಇನ್ನೊಂದು ದಿನ ಮತ್ತೆ ಅಂತಹ ಕೋಮು ಸಾಮರಸ್ಯ ಕದಡುವಂಥ ಘಟನೆಗಳಿಗೆ ನಾವು ಸಾಕ್ಷಿ ಆದರೂ ನಮ್ಮನ್ನು ಬಚಾವ್ ಮಾಡ್ತಾರೆ ಎನ್ನುವಂತಹ ಶಕ್ತಿ ತುಂಬ್ದಂಗೆ ಆಗಲ್ವಾ? ನಂಬರ್ 1. ನಂಬರ್ 2, ಪೊಲೀಸರ ನೈತಿಕ ಬಲ ಕುಗ್ಗಲ್ವಾ? ಅವ್ರು ತಾನೇ ಕೇಸ್ ಹಾಕಿದ್ದು, ಅವ್ರು ತಾನೇ ಹೊಡೆಸ್ಕೊಂಡಿರೋದು. ಇವತ್ತು ನೀವು ಹಾಕಿರುವಂಥ ಕೇಸ್ಗೆ ಯಾವುದೇ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಕೇಸ್ ವಾಪಸ್ ತಗೊಂಡ್ರೆ ನಾಳೆ ಪೊಲೀಸರು ಯಾಕೆ ರಕ್ಷಣೆಗೆ ನಿಂತ್ಕೋಬೇಕು? ಯಾಕೆ ಕೇಸ್ ಹಾಕಬೇಕು? ಯಾಕೆ ಅವ್ರ ರೂಲ್ಸ್ ಬುಕ್ ಫಾಲೋ ಮಾಡಬೇಕು? ಹೇಳಿ ಸರ್. ನಾನು ಇವರೆಲ್ಲ ಮಾತಾಡುವಾಗ ನಾನೇನು ಇಂಟರ್ಫಿಯರ್ ಆಗಿಲ್ಲ. ಈಗ ನೀವು 52 ಕೇಸು, 52, 53 ಅಲ್ಲಲ್ಲ, ನೀವು 50 ಭಾಷಣವಲ್ಲ, ನೀವು 52 ಕೇಸ್ನಲ್ಲಿ 7 ಕೇಸಿನ ಬಗ್ಗೆ ಮಾತ್ರ ಯಾಕೆ ಹೇಳಿದಿರಿ? ಯಾಕೆ ದಂಗಲ್ ಅಂತೇಳಿ 45 ಕೇಸಿನ ಬಗ್ಗೆ ಯಾಕೆ ನೀವು ಮಾತಾಡ್ಲಿಲ್ಲ? 45 ಕೇಸಿನಲ್ಲಿ ಹಿಂದೂಗಳಿಲ್ಲ, ಎಲ್ಲಿ ಓಲೈಕೆ? 45 ಹಿಂದೂಗಳ ಕೇವಲ ಒಂದು ನೀವೇನ್ ಕೇಳಿಸ್ಕೊಂಡಿಲ್ಲ ಡಿಬೇಟ್ ಸ್ಟಾರ್ಟಿಂಗ್ ಇಂದ? ಏನು ದಂಗಲ್, ಏನು ದಂಗಲ್ ಮಾಡಿ ನೀವು ಮಾಡಿದ್ದು ಸ್ಟಾರ್ಟಿಂಗ್ ಇಂದ ನೀವು ಸರ್? ಅದ್ ನಮ್ಮ ಪ್ರೋಗ್ರಾಮ್ ಹೆಸರ್ರಿ. ಪ್ರೋಗ್ರಾಮ್ ಹೆಸರು ಎಜೆಂಡಾ ನಿಮ್ದು. ಅಲ್ಲ ಸರ್, ನಿಮ್ಮ ಎಜೆಂಡಾ 45 ಕೇಸ್, 10 ಕೇಸು ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಇಂದ ಕೇಳಿಸ್ಕೊಂಡ್ರ ಇಲ್ಲ ನೀವು?
ಕೇಳಿಸ್ಕೊಂಡ್ರೆ ಇಲ್ಲೋ ಇವ್ರಿಗೆ ಹೇಳ್ದೆ ಜೆನ್ಯೂನ್ ಆಗಿ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿರೋದನ್ನ ಅಪ್ರಿಶಿಯೇಟ್ ಮಾಡಿ ಅಂತ ಹೇಳಿ ನನ್ನ ಕಾರ್ಯಕ್ರಮ ಆರಂಭ ಮಾಡಿದ್ದು. ನೀವು ಅಲ್ಲೇ ಕುತ್ಕೋಬೇಡಿ. 22ರಲ್ಲಿ ಯಾರ ಅಧಿಕಾರದಲ್ಲೂ ಬಿಜೆಪಿ ಅಧಿಕಾರದಲ್ಲೂ ಇದೆಲ್ಲ ಕಟ್ಟುಕತೆಗಳು. ಚಿರಮೂರ್ತಿ ಅವರು ಇದೆಲ್ಲ ಸುಳ್ಳು. ಬಿಜೆಪಿಗೆ ಅವರಿಗೆ ಸುಳ್ಳು ಹೇಳುವುದಲ್ಲದೆ ಆರೋಗ್ಯಕರವಾಗಿ ಚರ್ಚೆ ಮಾಡ್ತಿರೋ ಚೀರ್ತಿರೋ ಆರೋಗ್ಯಕರವಾಗಿ ಚರ್ಚೆ ಮಾಡ್ತಿರೋ ಡಿಸೈಡ್ ಮಾಡಿ. ನಾನು ರೈತರ ಮೇಲಿನ ಪ್ರಕರಣಗಳು ಅದು ಯಾಕೆ ಚರ್ಚೆ ಮಾಡೋದಿಲ್ಲ ನೀವು? ಅಲ್ಲಿ ಕೇಳಿಸ್ಕೊಂಡಿಲ್ಲ. ಓಪನಿಂಗ್ ರಿಮಾರ್ಕ್ ಅಲ್ಲ ಕೇಳಿಸ್ಕೊಂಡಿಲ್ಲ ನೀವು. ನೀವು ದಂಗಲ್ ಅಲ್ಲ ಒಂದ್ ನಿಮಿಷ ಬಿಡ್ತೀರಿ ನನಗೆ. ರೈತರ ಓಲೈಕೆ, ಹಿಂದೂಗಳ ಓಲೈಕೆ, ಕನ್ನಡ ಪರರ ಓಲೈಕೆ ಅದ್ಯಾಕೆ ಹಾಕಿಲ್ಲ? ಅದ್ಯಾಕೆ ಹಾಕಿಲ್ಲ ನೀವು? ಕೇವಲ ಮುಸ್ಲಿಂ ಓಲೈಕೆ ಅಂತ ಯಾಕೆ ಹಾಕಿದ್ರಿ? ತಡ್ರಿ ಕನ್ನಡ ಪರ ಹೋರಾಟಗಾರರ ಬಗ್ಗೆ ಇದೆ, ರೈತರ ಪರ ಎಷ್ಟು ಹೋರಾಟಗಾರ, ಅದ್ಯಾಕೆ ನೀವು ಟೈಟಲ್